ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮೀಡಿಯಾ ಮಾಧ್ಯಮಕ್ಕೆ ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಬರೋದು ತಡ ಆಯಿತು ಶೂಟಿಂಗ್ ಇರೋದ್ರಿಂದ. ಕಾಗದ ಬಗ್ಗೆ ಹೇಳಬೇಕಂದ್ರೆ ಈ ಒಂದು ಪಾತ್ರನ ನಿಭಾಯಿಸೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ರಂಜಿತ್ ಸರ್ಗೆ, ಅರುಣ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಪಾತ್ರ ಬಗ್ಗೆ ಹೇಳಬೇಕಂದ್ರೆ ಆಯೇಷಾ, ಮುಸ್ಲಿಂ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ತುಂಬ ಬೋಲ್ಡ್, ಸ್ಟ್ರೈಟ್ ಫಾರ್ವರ್ಡ್, ತುಂಬ ಮೆಚುರಿಟಿ ಇರೋವಂತಹ ಹುಡುಗಿ, ಈಕ್ವಾಲಿಟಿ ಆ ಥರ ಇರೋವಂತಹ ಪಾತ್ರ. ಸೊ ಕಾಗದ ಮೂವಿ ಬಗ್ಗೆ ಹೇಳಬೇಕಂದ್ರೆ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ ಮೂವಿ ಬಗ್ಗೆ. 2005 ಒಂದು ಲವ್ ಆದರೆ ಹಿಂಗೆ ಕಮ್ಯುನಿಕೇಟ್ ಮಾಡ್ತಿದ್ರು. ಆಗ ಯಾವುದೇ ಸೋಷಿಯಲ್ ಮೀಡಿಯಾ ಇಲ್ಲದೇದಾಗ ಅವ್ರವ್ರ ಫೀಲಿಂಗ್ಸ್ನ ಹೇಗೆ ವ್ಯಕ್ತಪಡಿಸ್ತಿದ್ರು. ಅವ್ರೇನಾದ್ರು ಒಬ್ರಿಗೆ ಹೇಳಬೇಕಂದ್ರೆ ಅದಕ್ಕೆ ಎಷ್ಟು ಟೈಮ್ ತೊಗೋತಿತ್ತು, ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಅವ್ರಿಗೆ ಎಷ್ಟು ಟೈಮ್ ತೊಗೋತಿತ್ತು. ಆ ರೀತಿಯ ಒಂದು ಕ್ಯೂಟ್ ಲವ್ ಸ್ಟೋರಿ. ಅದ್ರ ಜೊತೆ ಇನ್ನು ಬೇರೆ ಬೇರೆ ಕಥೆಗಳು ಇದೆ. ಆಲ್ರೆಡಿ ಟ್ರೇಲರ್ ರಿಲೀಸ್ ಆಗಿದೆ ಜಿಂಕರ್ ಮ್ಯೂಸಿಕಲ್ಲಿ. ಸೊ ಎಲ್ಲರೂ ತಪ್ಪದೆ ಹೋಗಿ ಟ್ರೇಲರ್ನ ನೋಡಿ. ಸೊ ಎಸ್, ಶಿವಮಂಜು ಸರ್ ಪ್ರಾಬ್ಲಿ ಸರ್ ರೆಫರ್ ಮಾಡಿದ್ದು ಅನ್ಸುತ್ತೆ. ಹೌದು, ಸರ್ ರೆಫರ್ ಮಾಡಿದ್ರು ರಂಜಿತ್ ಸರ್ಗೆ. ಒಂದ್ಸಲ ಹೀರೋಯಿನ್ನ ಹುಡುಕ್ಬೇಕಾದ್ರೆ ತುಂಬ ಆಡಿಷನ್ಸ್ ಎಲ್ಲ ಮಾಡಿದ್ದೀವಿ ಅಂತ ಹೇಳಿದ್ರು. ಸೊ ಶಿವಮಂಜು ಸರ್ ಪಪ್ಪಂಗೆ ಕಾಲ್ ಮಾಡಿ ರೆಫರ್ ಮಾಡಿದ್ರು, ಈ ಹುಡುಗಿನ ಒಂದ್ಸಲ ನೋಡಿ, ಒಂದ್ಸಲ ಆಡಿಷನ್ ಅಥವಾ ಲುಕ್ ಟೆಸ್ಟ್ ಗೆ ಅಂತ. ಸೊ ಯಾವಾಗ ರಂಜಿತ್ ಸರ್ ಕಾಲ್ ಮಾಡಿ ಶಿವಮಂಜು ಸರ್ ಪಪ್ಪ ಹತ್ರ ಮಾತಾಡಿದ್ರು, ರಂಜಿತ್ ಸರ್ ಕಾಲ್ ಮಾಡಿ ಕೂಡ ಮಾತಾಡಿದ್ರು. ಆವಾಗ ಸ್ಟಾರ್ಟಿಂಗ್ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ, ಆ್ಯಂಡ್ ಅಫ್ಕೋರ್ಸ್ ಪಪ್ಪಂಗೂ ಕಾನ್ಫಿಡೆನ್ಸ್ ಇರಲಿಲ್ಲ ದಟ್ ನಾನು ಹೀರೋಯಿನ್ ಆಗಿ ಮೂವಿಯಲ್ಲಿ ಮಾಡ್ತೀನಿ ಅಂತ. ಸೊ ಅದಕ್ಕೆ ಒಂದ್ಸಲ ನೇರವಾಗಿ ಭೇಟಿಯಾಗಿ ಕತೆನ ಕೇಳಿ ನಾನು ಅದಕ್ಕೆ ಸೂಟ್ ಆಗ್ತೀನಾ ಇಲ್ವಾ ಅಂತ ನೀವೇ ನೋಡಿ ಅಂತ ಪಪ್ಪ ಡೈರೆಕ್ಟರ್ ಸರ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಲುಕ್ ಟೆಸ್ಟ್ ಥರ, ಆಡಿಷನ್ ಥರ ಆಗಿ, ಸೊ ಆಮೇಲೆ ಸೆಲೆಕ್ಷನ್ ಆಯಿತು. ಮುಸ್ಲಿಂ ಕ್ಯಾರೆಕ್ಟರ್ ಅನ್ನೋದ ಖುಷಿನೇ ಆಯಿತು. ಅಂದರೆ ಈ ಕತೆ ಕೇಳಾದ್ಮೇಲೆ ಆ ಕ್ಯಾರೆಕ್ಟರ್ ಗೊತ್ತಾದ್ಮೇಲೆ ಈ ಒಂದು ಕ್ಯಾರೆಕ್ಟರ್ ನಿಭಾಯಿಸ್ತಾ ಇದ್ದೀನಿ ನಾನು ಅನ್ನೋದಕ್ಕೆ ತುಂಬ ಖುಷಿ ಆಯಿತು. ಬಿಕಾಸ್ ಇವಾಗ ಮುಸ್ಲಿಮ್ಸ್ ಅಂದರೆ ಒಂದು ಅಸಂಪ್ಷನ್ ಇದೆ, ಹಿಂಗೆ ಇರ್ತಾರೆ ಹಾಗೆ ಇರ್ತಾರೆ ಅಂತ. ನಮ್ಮ ಕಥೆಯಲ್ಲಿ ಹೆಂಗಿದೆ ಅಂದರೆ ಯಾವ ಥರ ಇರ್ತಾರೆ ಅನ್ನೋದು ತೋರಿಸಿದ್ದಾರೆ. ನಾಟ್ ಓನ್ಲಿ ಬ್ಯಾಡ್, ಎಲ್ಲರೂ ಒಂದೇ ಥರ ಇರಲ್ಲ, ಆ್ಯಂಡ್ ಎಷ್ಟು ಡಿಫ್ರೆನ್ಸಸ್ ಇರುತ್ತೆ, ನಮ್ಮ ಅಸಂಪ್ಷನ್ ಏನಿರುತ್ತೆ ಮತ್ತು ಆ್ಯಕ್ಚುಲ್ ಆಗಿ ಏನು ಅನ್ನೋದು ನಮ್ಮ ಕಥೆಯಲ್ಲಿ ಗೊತ್ತಾಗುತ್ತೆ. ಇದರಲ್ಲಿ ನನಗೆ ಚಾಲೆಂಜಿಂಗ್ ಅನ್ಸೋದು ಅಫ್ಕೋರ್ಸ್ ಕ್ಲೈಮ್ಯಾಕ್ಸ್ ಅನ್ಸುತ್ತೆ. ಅಂದರೆ ನನ್ನ ಕ್ಲೈಮ್ಯಾಕ್ಸ್ ಸೀನ್ ನನಗೆ ಸ್ವಲ್ಪ ಚಾಲೆಂಜಿಂಗ್ ಅನಿಸ್ತು. ಬಿಕಾಸ್ 2 days ಹಿಂದೆನೇ ಹೇಳ್ಬಿಟ್ಟಿದ್ರು ಸರ್ ನನಗೆ, 2 days ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತೀವಿ ನಾವು, ಹಂಗೆ ಬರಬೇಕು ಹಿಂಗೆ ಬರಬೇಕು ಅಂತ. ಅವಾಗ ಸ್ವಲ್ಪ ನನಗೆ ಹೇಳಿ, ಸೊ ಅದನ್ನು ಹೇಳಿದ್ರಲ್ಲ, ಯಾವತ್ತೂ ಹೇಳಿರಲಿಲ್ಲ ಅವರು, ನೆಕ್ಸ್ಟ್ ಶೂಟ್ ಇದನ್ನು ಮಾಡ್ತೀವಿ ಹಿಂಗೆ ಬರತ್ತೆ ಅಂತ. ಸೊ ಕ್ಲೈಮ್ಯಾಕ್ಸ್ಗೆ ಸರ್ಗಲ್ಲ ಪ್ರತಿಯೊಬ್ಬರಿಗೂ ಹೋಪ್ಸ್ ಇತ್ತು, ಅಲ್ಲಿ ಟೆಕ್ನಿಷಿಯನ್ಸ್ಗಾಗಿರಲಿ ವರ್ಕ್ ಮಾಡೋರ್ಗಾಗಿರಲಿ. ಸೊ ಎಲ್ಲರೂ ಹೇಳಿದರು ನನಗೆ ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಇದೆ, ಅದರಲ್ಲಿ ಚೆನ್ನಾಗಿ ಬರಬೇಕು ಅಂತ. ಸೊ ಅದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸ್ತು, ಆ್ಯಂಡ್ ತುಂಬ ಖುಷಿಯಿಂದ ಮಾಡಿದೆ. ನನಗೆ ಔಟ್ಕಮ್ ನೋಡಿ ನನಗೂ ತುಂಬ ಖುಷಿ ಆಯಿತು. ಈಗ ಫಸ್ಟ್ PU. ಹೌದು, ಹಾಂ ಹೌದು, ಸ್ಕೂಲ್ 10th ಹೇಳಲ್ಲ. ಮೂವಿ ನನಗೆ ರಿವ್ಯೂಸ್ ಜಾಸ್ತಿ, ಈಗ ಟ್ರೇಲರ್, ಟೀಸರ್ ಮತ್ತು ಸಾಂಗ್ ನೋಡಾದ್ಮೇಲೆ ನನಗೆ ನಮ್ಮ ರಿವ್ಯೂಸ್ ಏನು ಬಂದಿದೆ ಅಂದರೆ ಸಿನಿಮ್ಯಾಟೋಗ್ರಾಫಿ ಬಗ್ಗೆ ಪ್ರತಿಯೊಬ್ಬರು ಹೇಳಿದ್ದಾರೆ. ನಮ್ಮ ವೀನಸ್ ನಾಗರಾಜ್ ಸರ್ ಅವರ ಸಿನಿಮ್ಯಾಟೋಗ್ರಾಫಿ ಪ್ರತಿಯೊಬ್ಬರಿಗೂ, ನಮ್ಮ ಲೊಕೇಶನ್ಸ್ ಆಗಿರಲಿ ಅಥವಾ ಒಂದು ಸೀನರಿ ಏನು ಶೂಟ್ ಮಾಡಿದ್ದಾರೆ ಅವ್ರದ್ದು ತುಂಬ ಇಷ್ಟ ಆಗಿಬಿಟ್ಟಿದೆ. ಸೊ ಅದನ್ನು ಹೇಳಬೇಕು. ಪ್ರತಿಯೊಬ್ಬರು ನನಗೆ ಫೋನ್ ಮಾಡಿ ಮಾತಾಡಿದವರು, ನನಗೆ ವಿಶ್ ಮಾಡಿದವರು ಪ್ರತಿಯೊಬ್ಬರು ಹೇಳಿದ್ದು ಇದೊಂದು ಮಾತು, ಎಲ್ಲರೂ ಬಾಯಲ್ಲಿ ನಾನು ಕೇಳಿದ್ದು ಸಿನಿಮ್ಯಾಟೋಗ್ರಫಿ ತುಂಬ ಚೆನ್ನಾಗಿದೆ ಅಂತ. ಸೊ ನಾಗರಾಜ್ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ಸರ್. ಇವಾಗ ನಾನು ಫಸ್ಟ್ PU ಇವಾಗ ಕಾಲೇಜ್ ಶುರು ಆಗಿರೋದು ನನಗೆ. ಸೊ ಓದ್ತಾ ಇದ್ದೀನಿ. ನೆಕ್ಸ್ಟ್ ನನಗೆ ಮೂವೀಸ್, ಸಿನಿಮಾಸ್ ಅಂತ ಇವಾಗ ಸೀರಿಯಲ್ ಏನು ಮಾಡ್ತಾ ಇದ್ದೀನಿ ಅದು ನಡೆಯೋವರೆಗೂ ಅಫ್ಕೋರ್ಸ್ ಮಾಡಲೇಬೇಕು, ಅಗ್ರಿಮೆಂಟ್ ಅದು. ಸೊ ನೆಕ್ಸ್ಟ್ ಆಫರ್ಸ್ ಮುಂದಕ್ಕೆ ಬಂದರೆ ನೋಡೋಣ ಮೂವೀಸ್ ಎಲ್ಲ.
ಆ್ಯಂಡ್ ನಮ್ಮ PR ವೆಂಕಟೇಶ್ ಸರ್ ಅವ್ರ ಬಗ್ಗೆ ಹೇಳಬೇಕು. ನಾನು ಎಷ್ಟೋ ಪ್ರೋಗ್ರಾಮ್ಸಲ್ಲಿ ನನಗೆ ಸಿಗ್ತಾರೆ ಅವರು. ಯಾವಾಗಲೂ ಹೇಳ್ತಿದ್ರು ಅವರು, ಮುಂದೆ ಒಳ್ಳೆ ಕಲಾವಿದೆ ಆಗ್ತೀಯ ನೀನು, ಹೀರೋಯಿನ್ ಆಗ್ತೀಯ ನೀನು ಅಂತ. ಇವತ್ತು ನನ್ನ ಮೂವಿಗೆ ಅವರು PRO ಆಗಿದ್ದಕ್ಕೆ ನನಗೆ ತುಂಬ ಸಂತೋಷ ಇದೆ, ನನಗೆ ತುಂಬ ಹೆಮ್ಮೆ ಇದೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಮೀಡಿಯಾದವರು ನನ್ನ ಬೇರೆ ಮೂವೀಸ್ಗಳಲ್ಲಿ ಬಂದಾಗ ನನ್ನ ಇಂಟರ್ವ್ಯೂಸ್ಗೆ ಚೈಲ್ಡ್ ಆರ್ಟಿಸ್ಟು, ಬಾಲನಟಿ ಅಂತ ಪ್ರತಿಯೊಬ್ಬರು ಯಾರ್ಯಾರು ನಾನು ಇಂಟರ್ವ್ಯೂ ತೊಗೊಂಡಿದ್ದೀರಾ ಅವರೆಲ್ಲರೂ ನನಗೆ ಹೇಳಿದರು, ಆದರೆ ಮುಂದೆ ಒಂದು ಒಳ್ಳೆ ಕಲಾವಿದೆ ಆಗ್ತೀಯಾ ಅಂತ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇವತ್ತು ಇಲ್ಲಿದ್ದೀನಿ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಂ ಸರ್, ನಿಮ್ಮಿಬ್ರು ಹೆಂಗೆ ಮರೆಯೋಕ್ಕಾಗತ್ತೆ ಸರ್? ಯಾವುದೇ ಇವೆಂಟ್ಗೆ ಹೋದ್ರು, ಯಾವುದೇ ಪ್ರೋಗ್ರಾಮ್ಸ್ಗೆ ಹೋದ್ರು ನಿಮ್ಮಿಬ್ರು ಫೋಟೋಸ್ ಅಫ್ಕೋರ್ಸ್. ನಿಮಗೂ ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಕಿತಾ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.